ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದೀವಿ ಕೇರಳದೊಳಗಿರುವಂಥ ಅನಂತ ಪದ್ಮನಾಭ ಸ್ವಾಮಿ. ಇಡೀ ವಿಶ್ವದಲ್ಲೇ ಫೇಮಸ್ ಆದಂಥ ದೇವಸ್ಥಾನ ಅಂತ ಹೇಳ್ಬೋದು. ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಆ್ಯಂಡ್ ಗಾಡ್ ಅಂತಲೂ ಹೇಳ್ತಾರೆ. ಈ ದೇವಸ್ಥಾನ ಎಲ್ಲ ನೋಡಕ್ಕೆ ಭಾಳ ಚಂದ ಐತಿ. ನೋಡೋಣ ಬರ್ರಿ ಹೆಂಗೈತಿ ಅಂತ ಹೇಳಿ. ವಿಷ್ಣುವಿಗೆ ಪದ್ಮನಾಭ ಅಂತ ಕರೀತಾರೆ. ಯಾಕಂದ್ರೆ ಬ್ರಹ್ಮದೇವ ಕುಳಿತ ಕಮಲ ಏನೈತಲ್ಲ, ಆ ಕಮಲ ವಿಷ್ಣುವಿನ ನಾಭಿಯಿಂದ ಇಲ್ಲೇ ಹೊರಗಡೆ ಬಂದೈತಿ. ಅದನ್ನ ನೀವು ಕಾಣ್ಬೋದು. ಅದಕ್ಕಂತ ಹೇಳಿ ವಿಷ್ಣುವಿಗೆ ಪದ್ಮನಾಭ ಅಂತಲೂ ಹೇಳ್ತಾರೆ. ಕೇರಳದ ರಾಜಧಾನಿ ಆದಂಥ ತಿರುವನಂತಪುರಮನ ಕೇಂದ್ರ ಭಾಗದೊಳಗೈತಿ ಈ ಅನಂತ ಪದ್ಮನಾಭ ದೇವಸ್ಥಾನ. ಈ ದೇವಾಲಯ ಇರುವುದರಿಂದನೇ ಇದಕ್ಕೆ ತಿರುವನಂತಪುರಂ ಅಂತನೂ ಕರೀತಾರಂತ ಹೇಳ್ತಾರ. ಜಗತ್ತೊಳಗ ಅತ್ಯಂತ ಶ್ರೀಮಂತ ದೇವರು ಮತ್ತು ದೇವಾಲಯ ಅಂದ್ರೆ ಈ ಅನಂತ ಪದ್ಮನಾಭ ಅಂತ ಹೇಳ್ತಾರ ನೋಡ್ರಿ. ಈ ಅನಂತ ಪದ್ಮನಾಭ ಮೂಲ ವಿಗ್ರಹ ಏನೈತಲ್ಲ, ಅದು 18 ಅಡಿ ಉದ್ದ ಐತಿ ಅಂತ ಹೇಳ್ತಾರ. ಮತ್ತೆ ಸಾಲಿಗ್ರಾಮಗಳಿಂದನ ಮಾಡಿದಾರ ಅಂತನೂ ಹೇಳ್ತಾರ. $1.5 ಲಕ್ಷ ಕೋಟಿಯಷ್ಟೇ ನಿಧಿ ಐತಿ ಅಂತ ಹೇಳ್ತಾರ ಈ ದೇವಾಲಯದೊಳಗ. ಈ ದೇವಾಲಯ 8ನೇ ಶತಮಾನಕ್ಕಿಂತಲೂ ಹಳೇದಂತಾನೆ ಹೇಳ್ತಾರ. ಇಲ್ಲಿ ದೇವ್ರ ದರ್ಶನ ಏನ್ ತಗೋತಿರಲ್ಲ, ದೇವ್ರ ದರ್ಶನ ತಗೊಳ್ಬೇಕಾದ್ರೆ ನೀವು ಒಂದೇ ಬಾಗಿಲೊಳಗೆ ದೇವ್ರ ದರ್ಶನ ತಗೊಳಕ ಸಾಧ್ಯ ಇಲ್ಲ. ನೀವು ದೇವ್ರ ಮೇನ್ ಮೂರ್ತಿ ಏನಿರ್ತಲ್ಲ, ಆ ಮೂರ್ತಿ ದರ್ಶನ ತಗೋಬೇಕಂದ್ರ 3 ದ್ವಾರಗಳಿಂದ ತಗೋಬೇಕು. ಮೊದಲನೇ ಬಾಗಿಲದಾಗ ವಿಷ್ಣುವಿನ ಮುಖ ಕಾಣಿಸ್ತೈತಿ. 2ನೇ ಬಾಗಿಲದಾಗ ನಾಭಿಯಿಂದ ಹೊರಬಂದಿರುವ ಕಮಲ ಕಾಣಿಸ್ತೈತಿ. ಮತ್ತೆ ನಾಭಿ ಮತ್ತು ಕಮಲ ಎರಡೂ ಕಾಣಿಸ್ತೈತಿ. 3ನೇ ಬಾಗಿಲೊಳಗ ಸ್ವಾಮಿದ ಪಾದಗಳ ಕಾಣಿಸ್ತೈತಿ. ಪಾದಗಳ ದರ್ಶನ ನೀವು ತಗೋಬಹುದು. ಹಿಂಗ 3 ಪಾರ್ಟ್ ಆಗಿ 3 ಬಾಗಿಲೊಳಗ ದೇವ್ರ ದರ್ಶನ ತಗೋಬೇಕಾಗ್ತೈತಿ. ಇಲ್ಲಿ ಬಂದ್ರೆ ಇಲ್ಲೆಲ್ಲ ಬಹಳ ಟೈಟ್ ಸೆಕ್ಯೂರಿಟಿ ಇರ್ತೈತಿ. ಆರ್ಮಿದೂ ಸೆಕ್ಯೂರಿಟಿ ಇರ್ತೈತಿ. ಲೋಕಲ್ ಪೊಲೀಸ್ ಅಷ್ಟೇ ಅಲ್ಲ, ಆರ್ಮಿ ಸೆಕ್ಯೂರಿಟಿನೂ ಭಾಳ ಇರ್ತೈತಿ. ಹಿಂಗಾಗಿ ಒಳಗಡೆ ಫೋನ್ ಅದು ಏನು ಅಲಾವ್ ಇರಂಗಿಲ್ಲ. ಈ ದೇವಾಲಯದೊಳಗ ಡ್ರೆಸ್ ಕೋಡ್ ಗಂಡ್ಮಕ್ಳಿಗೆ ಪಂಚೆ ಇರ್ತೈತಿ, ಹೆಣ್ಮಕ್ಳಿಗೆ ಸಾರಿ ಇರ್ತೈತಿ ಕಂಪಲ್ಸರಿ. ಇನ್ ಕೇಸ್ ನೀವೇನಾದರೂ ಚೂಡಿದಾರ ಹಾಕೊಂಬಂದೆ ಮತ್ತೆ ಬೇರೆ ಯಾವುದಾದ್ರೂ ಜೀನ್ಸ್ ಈ ಟೈಪ್ ಹಾಕೊಂಬಂದ್ರೆ ಮತ್ತೆ ಅದ್ರ ಮೇಲ್ಗಡೆ ನೀವು ಪಂಚೆ ಉಟ್ಕೊಂಡ ಒಳಗಡೆ ಹೋಗ್ಬೇಕಾಗ್ತೈತಿ. ಅದಕ್ಕಂತೇಳಿ ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಹೆಣ್ಮಕ್ಳಿದ್ರೆ ಸಾರಿನ ಹಾಕೊಂಡು ಬರ್ಬೇಕು, ಗಂಡ್ಮಕ್ಳಿದ್ರೆ ಬರೀ ಒಂದು ಪಂಚೆ ಅಷ್ಟು ಹಾಕೊಂಡು ಬರ್ಬೇಕು. ಅದಷ್ಟೇ ಅಲಾವ್ ಇರ್ತೈತಿ ಒಳಗಡೆ. ದೇವಸ್ಥಾನ ಮಾತ್ರ ಭಾಳ ನೋಡಾಕ ಚಂದ ಐತಿ. ಈ ದೇವಸ್ಥಾನದೊಳಗೆ 365 ಕಂಬಗಳು ಇದಾವಂತ ಹೇಳ್ತಾರ. ಇಲ್ಲಿರುವ ಕಲ್ಯಾಣಿ ಅಂತೂ ಬಹಳ ಚಂದ ಐತಿ. ಈ ಕಲ್ಯಾಣಿಯನ್ನ ಪದ್ಮತೀರ್ಥ ಅಂತ ಕರೀತಾರ. ಈ ಕಲ್ಯಾಣಿನೂ ಬಹಳ ನೋಡುವಂಗೈತಿ. ಹಂಗಂದ್ರೆ ಬರೀ ಪೂರ ಅನಂತ ಪದ್ಮನಾಭ ದೇವಸ್ಥಾನ ಹೆಂಗೈತಿ ಅಂತ ನೋಡ್ಕೊಂಡು